ವೆಲ್ಕಮ್ ಟು ಮೈ ಚಾನಲ್ ಎವರ್ಲಾಸ್ಟಿಂಗ್ ಕನ್ನಡ. ತುಂಬ ಜನರು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಡ್ತೀರ, ಆದರೆ ಯಾವ ರೀತಿ ಕಂಟೆಂಟ್ ಅದರಲ್ಲಿ ಹಾಕ್ಬೇಕು ಅನ್ನೋದು ಐಡಿಯಾ ಇರೋದಿಲ್ಲ. ಮೊದಲು ನೀವು ಕಂಟೆಂಟ್ ಹಾಕೋ ಮೊದಲು ರಿಸರ್ಚ್ ಮಾಡಬೇಕು. ಯಾವ ಟಾಪಿಕ್, ಯಾವ ಕ್ಯಾಟಗರಿ ನಾನು ಮಾಡಿದ್ರೆ ಜನರು ನೋಡ್ತಾರೆ ಅಂತ ರಿಸರ್ಚ್ ಮಾಡಿ ನಿಮಗೆ ಕನ್ಫರ್ಮ್ ಆದರೆ ಇಂಥ ಒಂದು ಕ್ಯಾಟಗರಿ, ಇಂಥ ಒಂದು ಟಾಪಿಕ್ ಬಗ್ಗೆ ನಾನು ಕನ್ಸಿಸ್ಟೆಂಟ್ಲಿ ವಿಡಿಯೋ ಮಾಡ್ತೀನಿ. ವಿಡಿಯೋ ಕ್ರಿಯೇಟ್ ಮಾಡೋ ಐಡಿಯಾ ಮತ್ತು ನಾಲೆಡ್ಜ್ ಇದೆ ಅಂತ ನಿಮ್ಗೆ ಯಾವಾಗ ಕನ್ಫರ್ಮ್ ಆಗುತ್ತೋ ಅವಾಗ ನೀವು ಸ್ಟಾರ್ಟ್ ಮಾಡಿ. ಯಾಕಂದರೆ ನೀವು ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡ್ತೀರಾ, ಎನರ್ಜಿ, ಟೈಮ್ ಎಲ್ಲವನ್ನು ನೀವು ಸ್ಪೆಂಡ್ ಮಾಡ್ತೀರಾ, ಬಟ್ ಯಾರೂ ವಿಡಿಯೋ ನೋಡಿಲ್ಲ ಅಂದರೆ ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಅದಕ್ಕಾಗಿ ನೀವು ಮೊದಲು ಡಿಸೈಡ್ ಮಾಡ್ಕೊಳ್ಳಿ ಯಾವ ಟಾಪಿಕಲ್ಲಿ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ ಅಂತ. ಸೊ ಆನಂತರ ನೀವು ಮಾಡುವಂಥ ಕ್ಯಾಟಗರಿ ನೀವು ಮೊದಲು ನೋಡ್ಕೊಬೇಕು. ಯಾವ ಕ್ಯಾಟಗರಿಲಿ ನಾನು ಮಾಡ್ತಾಯಿದ್ದೀನಿ, ಯಾವ ನೀಚ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅಂತ. ಉದಾಹರಣೆಗೆ ಮೆಡಿಟೇಷನ್ನ, ಟ್ರಾವೆಲಿಂಗ್ ವ್ಲಾಗ, ಅಥವಾ ಪ್ರ್ಯಾಂಕ್ಸ್, ಅದರಲ್ಲಿ ಕಾಮಿಡಿನ, ಅಥವಾ ಫುಡ್ಡ, ಡಿಜಿಟಲ್ ಮಾರ್ಕೆಟಿಂಗ್, ಗಾಸಿಪ್ಸ್, ಮತ್ತು ರಿಯಲ್ ಎಸ್ಟೇಟ್ ಎಜುಕೇಷನ್, ಕೋಚಿಂಗ್, ಫಿಟ್ನೆಸ್, ಈ ಥರ ಹಲವಾರು ನೀಚ್ ಇದೆ. ಸೊ ಈ ಹಲವಾರು ನೀಚ್ಗಳಲ್ಲಿ ನೀವು ಯಾವ ನೀಚ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡಬೇಕು. ಯಾಕಂದರೆ ನೀವು ಯಾವುದೇ ನೀಚ್, ಇದರಲ್ಲಿರೋ ಯಾವುದೇ ನೀಚ್ ನೀವು ಸೆಲೆಕ್ಟ್ ಮಾಡಿದ್ರು ಕೂಡ ಅದೊಂದು ವ್ಯಾಲ್ಯೂ ಅಡಿಷನ್ ಆಗಬೇಕು. ಅಂದರೆ ಜನರಿಗೆ ಅದರಿಂದ ಒಂದು ಉಪಯೋಗ ಆಗಬೇಕು. ಏನೋ ಸುಮ್ಮನೆ ನೀವು ಒಂದು ಕಾಟಾಚಾರಕ್ಕೆ ವಿಡಿಯೋ ಮಾಡಿದ್ರೆ ಖಂಡಿತವಾಗೂ ನಿಮ್ಮ ಚಾನಲ್ ಗ್ರೋ ಆಗೋಲ್ಲ. ಅದರ ನಂತರ ಇಂಪಾರ್ಟೆಂಟ್ ಮೇಯ್ನ್ ಅಂತ ಇನ್ನೊಂದಂದರೆ ತಮ್ನಿಲ್ಸ್ ಯಾವಾಗ್ಲೂ ತುಂಬ ಅಟ್ರಾಕ್ಟಿವ್ ಆಗಿರಬೇಕು. ಯೂಟ್ಯೂಬ್ ತಮ್ನಿಲ್ಸ್ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೋ ಅಷ್ಟು ನಿಮ್ಮ ತಮ್ನಿಲ್ ಕ್ಲಿಕ್ ಮಾಡ್ತಾರೆ, ಆವಾಗ ಜನರು ವೀಡಿಯೋ ನೋಡ್ತಾರೆ. ಯಾಕಂದರೆ ನೀವು ತಮ್ನಿಲೇ ಚೆನ್ನಾಗಿರೋದು ಹಾಕಿಲ್ಲ, ಸುಮ್ಮನೆ ಸಾಧಾರಣವಾದ ತಮ್ನಿಲ್ ಹಾಕಿದ್ದೀರಾ ಅಂತಂದರೆ ಯಾರೂ ಅದನ್ನು ಕ್ಲಿಕ್ ಮಾಡೋದಿಲ್ಲ. ಸೊ ಯಾರು ಕ್ಲಿಕ್ ಮಾಡಿಲ್ಲ ಅಂದರೆ ನೀವು ಎಂಥದ್ದೇ ಒಳ್ಳೆಯ ಕಾಂಟೆಂಟ್ ವಿಡಿಯೋ ಮಾಡಿ ಹಾಕಿದ್ರು ಯಾರು ಕೂಡ ಆ ವಿಡಿಯೋದನ್ನು ನೋಡೋದಿಲ್ಲ. ಅಂದರೆ ನೀವು ಮಾಡಿರೋವಂಥ ಎಲ್ಲ ಸಮಯ ವ್ಯರ್ಥ, ಮತ್ತು ನೀವು ಏನು ಜನರಿಗೆ ವಿಡಿಯೋ ತಲುಪಿಸ್ಬೇಕು ಅಂತ ಇದ್ದೀರಾ ಆ ಜನರಿಗೆ ಅದು ತಲುಪೋದಿಲ್ಲ. ಸೊ ಇದೆಲ್ಲ ನೀವು ಧ್ಯಾನದಲ್ಲಿ ಇಟ್ಕೊಂಡು ನೀವು ವಿಡಿಯೋ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಲೈಕ್ ಆ್ಯಂಡ್ ಕಮೆಂಟ್ಸ್. ಯಾವಾಗಲೂ ವಿಡಿಯೋದಲ್ಲಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಗೆ ಎಷ್ಟು ಲೈಕ್ ಆಗುತ್ತೋ ವೀಡಿಯೋಸ್, ನೀವು ಜನರು ಎಷ್ಟು ಇಷ್ಟಪಡ್ತಾರೋ ಅಷ್ಟು ಯೂಟ್ಯೂಬ್ ನಿಮ್ಮ ವೀಡಿಯೋನ ಬೇರೆಯವ್ರಿಗೆ ಪುಷ್ ಮಾಡುತ್ತೆ. ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ಜನರಿಗೂ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತು, ಅವ್ರಿಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಸೊ ಇದನ್ನು ನೀವು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನ ನಾನು ನೋಡಿದ್ದೇನೆ, ತುಂಬ ಜನ ಗೋಗರೀತಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಅದೊಂಥರ ಚೆನ್ನಾಗಿರಲ್ಲ, ಒಂಥರ ಬೇಡ್ಕೊಳ್ಳೋ ಥರ ಆಗಿಬಿಡುತ್ತೆ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಪದೇ ಹೇಳೋದು. ಯಾರೇ ಆಗಲಿ, ಅವ್ರಿಗೆ ಇಷ್ಟ ಇರೋದಾದರೆ ಖಂಡಿತ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಅವ್ರಿಗೆ ಇಷ್ಟ ಆಗುವಂಥ ಕಂಟೆಂಟ ನೀವು ಕೊಡಬೇಕು. ಅಂದರೆ ನೀವು ಒಂದು ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಜನರಿಗೆ ಯಾವುದೇ ಸಮಸ್ಯೆ ಇರೋದ್ರ ಆ ಸಮಸ್ಯೆಯಿಂದ ಹೇಗೆ ಹೊರಬರ್ಬೋದು, ಮತ್ತು ಯಾವ ರೀತಿ ಅದನ್ನು ಪರಿಹಾರ ಪಡ್ಕೊಳ್ಬೋದು ಅನ್ನೋಂಥ ನೀವು ಒಂದು ಚಾನಲ್ನ ಮಾಡಿ. ತುಂಬ ಸಕ್ಸಸ್ ಆಗುತ್ತೆ ಇಂಥ ಚಾನಲ್ ಮಾಡೋದ್ರಿಂದ. ಅದು ಬಿಟ್ಟು ನೀವು ಸುಮ್ಮನೆ ಏನೋ ಕಾಟಾಚಾರ ಯಾರೋ ಮಾಡಿರೋ ವಿಡಿಯೋನ ತೆಗೆದು ಅದನ್ನು ಎಡಿಟ್ ಮಾಡಿ ತಮಾಷೆ, ಜೋಕ್ಸು ಈ ಥರ ಎಲ್ಲ ಮಾಡಿದ್ರೆ ಅದನ್ನು ಮಾಡ್ಬೋದು, ಮಾಡಬಾರ್ದು ಅಂತಿಲ್ಲ. ಆದರೆ ಮಾಡುವಾಗ ಒಂದು ಕ್ವಾಲಿಟಿ ಇರಬೇಕು. ಸುಮ್ಮನೆ ಇಷ್ಟ ಬಂದಂಗೆ ಕಾಟಾಚಾರಕ್ಕೆ ಏನೋ ಒಂದು ಹಾಕೋದಲ್ಲ, ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿ. ತಮ್ನಿಲ್ ಚೆನ್ನಾಗಿ ಇಟ್ಕೊಳ್ಳಿ, ಆಮೇಲೆ ಟೈಟಲ್ ತುಂಬ ಚೆನ್ನಾಗಿರಲಿ, ಮತ್ತು ಡಿಸ್ಕ್ರಿಪ್ಷನ್ನು ಹಾಕಬೇಕು. ಡಿಸ್ಕ್ರಿಪ್ಷನ್ನು ಅದ್ರ ಜೊತೆಗೆ ಯೂಟ್ಯೂಬ್ ಟ್ಯಾಗ್ಸ್ ಬರುತ್ತೆ. ಸೊ ಆ ಟ್ಯಾಗ್ಸ್ ಹಾಕೋವಾಗೂ ಕೂಡ ನೀವು ಒಳ್ಳೆ ರೀತಿಯಲ್ಲಿ ಟ್ಯಾಗ್ಸ್ ಹಾಕೋಬೇಕು. ಸೊ ಟ್ಯಾಗ್ಸ್ ಇದೆಲ್ಲ ಮಾಡೋದ್ರ ಮೂಲಕ ನಿಮ್ಮ ಚಾನಲ್ ಒಳ್ಳೆ ರೀತಿಯಲ್ಲಿ ಗ್ರೋ ಆಗುತ್ತೆ. ಆಮೇಲೆ ಯಾವಾಗಲೂ ಅನಾಲಿಟಿಕ್ಸ್ ಚೆಕ್ ಮಾಡ್ತಾರೆ ಯೂಟ್ಯೂಬಲ್ಲೇ. ನೋಡಿ, ಇದು ಸ್ಕ್ರೀನ್ಶಾಟ್ ನೀವು ನೋಡ್ಬೋದು. ಅನಾಲಿಟಿಕ್ಸ್ ಚೆಕ್ ಮಾಡೋ ಮೂಲಕ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕಂಟೆಂಟ್ ಎಲ್ಲಿ ರೀಚ್ ಆಗ್ತಾಯಿದೆ, ಎಷ್ಟು ಜನರಿಗೆ ರೀಚ್ ಆಗ್ತಾಯಿದೆ, ಮತ್ತು ಎಷ್ಟು ಅವರ್ಸ್, ಸಬ್ಸ್ಕ್ರೈಬರ್ಸ್ ಎಷ್ಟು ಆಗ್ತಾಯಿದ್ದಾರೆ. ಸೊ ಪ್ರತಿಯೊಂದು ಡೀಟೇಲ್ ನಿಮಗೆ ಗೊತ್ತೆ. ಸೊ ಅವಾಗ ಇದೆಲ್ಲ ನೋಡ್ತಾ ಇರಿ. ತಮ್ನಿಲ್ಲು, ಲೈಕ್ ಶೇರ್, ಕಮೆಂಟ್ಸ್ ಎಷ್ಟು ಬರ್ತಾಯಿದೆ ಅನಾಲಿಟಿಕ್ಸಲ್ಲಿ, ಮತ್ತು ಯಾವ ರೀತಿ ನಿಮ್ಮದು ಗ್ರಾಫ್ ಮೇಲೆ ಹೋಗ್ತಾಯಿದೆ. ಸೊ ಇದನ್ನೆಲ್ಲ ನೀವು ಅನಲೈಸ್ ಮಾಡೋ ಮೂಲಕ ನಿಮ್ಮ ಚಾನಲ್ನ ಗ್ರೋತ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಇದಿತ್ತು ಯೂಟ್ಯೂಬ್ ಕಂಟೆಂಟು. ನೀವು ಯಾವ ರೀತಿ ಸ್ಟಾರ್ಟ್ ಮಾಡಿದ ನಂತರ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ರೀತಿ ನೀವು ಕಂಟೆಂಟ್ ಹಾಕಬೇಕು, ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು. ಸೊ ಇದೇ ರೀತಿ ಇನ್ನೂ ಅನೇಕ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಧನ್ಯವಾದ.